ಸ್ಥಳೀಯರು ಇಲ್ಲ ಪ್ರತಿಭಟನೆ ಮಾಡ್ತಾರ ಮಾತಾಡ್ಸೋಣ. ಕಾರ್ಪೊರೇಟರ್ ಸಂತೋಷ್ ಸರ್, ಏನು ಹೇಳ್ತೀರಿ? ಹುಬ್ಬಳ್ಳಿಯ ಪ್ರತಿಷ್ಠಿತ ಬಡಾವಣೆಯಾದಂಥ ವಿಜಯನಗರದಲ್ಲಿರುವಂಥ ಪ್ರತಿಷ್ಠಿತ ಲೈನ್ ಸ್ಕೂಲ್ನ ಎದುರುಗಡೆಯಲ್ಲಿ ಇವತ್ತು ಬಿಹಾರಿ ಮೂಲದ ಗಾಂಜಾ ವ್ಯಸನಿ ಯುವಕನೊಬ್ಬ 5 ವರ್ಷದ ಪುಟ್ಟ ಬಾಲಕಿಯನ್ನು ಹೀನಾಯ ಕೃತ್ಯವಾಗಿ ಅತ್ಯಾಚಾರವನ್ನು ಮಾಡಿದ್ದಾನೆ. ಅತ್ಯಾಚಾರ ಮಾಡುವುದಲ್ಲದೆ ಅಷ್ಟೇ ಅಲ್ಲದೆ ಕುತ್ತಿಗೆ ಹಿಚ್ಚಿಗಿ ಕೊಂದಿದ್ದಾನೆ. ಇಡೀ ವಿಜಯನಗರದಲ್ಲಿ ಆ ಪಾಪಿ ಬಿಹಾರಿ ಮೂಲದ ಯುವಕ 5 ನಿಮಿಷಗಳ ಕಾಲ ಹುಡುಗಿಯನ್ನು ಎತ್ಕೊಂಡು ಅಡ್ಡಾಡಿದ್ದಾನೆ. ಇದು ಪೊಲೀಸ್ ಕಮಿಷನರ್ಗೆ ಗೊತ್ತಾಗಲಿಲ್ವಾ? ಎಂಟೈರ್ ಏರಿಯಾವನ್ನು ಮಹಾನಗರ ಪಾಲಿಕೆಯಿಂದ CC ಕ್ಯಾಮ್ರಾಗಳನ್ನು ಹಾಕಿಸಿದೆ. CC ಕ್ಯಾಮ್ರಾ ಮಾನಿಟರಿಂಗ್ ಮಾಡೋ ಅಧಿಕಾರಿಗಳು ಪೊಲೀಸರು ಯಾರೂ ಇಲ್ವಾ? ಹಂಗಾರೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಎಂಟೈರ್ ಏರಿಯಾದಲ್ಲಿ ನನ್ನ ಪಕ್ಕದ ಕಾರ್ಪೊರೇಟರ್ ಆದಂಥ ಸಿದ್ದು ಮಗಲಿ ಶೆಟ್ಟರು 60-70 ಲಕ್ಷ ರೂಪಾಯಿ ಖರ್ಚು ಮಾಡಿ CC ಕ್ಯಾಮ್ರಾಗಳನ್ನು ಹಾಕಿಸ್ಕೊಟ್ಟಿದೆ. CC ಕ್ಯಾಮ್ರಾದಲ್ಲಿ ನೋಡಲಾರದಷ್ಟು ನಿರ್ಲಜ್ಜ ಪೊಲೀಸ್ ಇಲಾಖೆ ಆಗಿದೆ. ಹಾಗಾದರೆ ಹಾಡುವಾಗಲೇ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ. ಎಲ್ಲ ಜನರ ಆಗ್ರಹ ಏನಂದರೆ, ಒಂದು ನಮ್ಮ ಹತ್ರ ಕೊಡಿ ಅವನ್ನ, ಇಲ್ಲ ಅಂದರೆ ನಮ್ಮ ಎದುರುಗಡೆನೇ ಗಲ್ಲಿ ಶಿಕ್ಷೆಯನ್ನೇ ಒಳಪಡಿಸಿ, ಇಲ್ಲ ಶೂಟೌಟ್ ಮಾಡಿ ಅವನ್ನ ಅನ್ನೋದೇ ನಮ್ಮ ಆಗ್ರಹ. ನೀವೇನು ಹೇಳ್ತೀರಿ? ಇದೆ ಈ ಏರಿಯಾದ ಕಾರ್ಪೊರೇಟರ್ ನೀವು ಸರ್, ಈಗಿದು ಅಮಾಯಕ ಕೃತ್ಯನ ಇಡೀ ಜನತೆ ತಾವಾಗಿ ವಾಲಂಟ್ರಿಲಿ ಬಂದು ಆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ವರ್ಷದ ಪುಟ್ಟ ಬಾಲಿಕೆ ಮೇಲೆ ಆದಂಥ ಈ ಕೃತ್ಯ ನಿಜವಾಗಲೂ ಇದು ದೇಶ ಮತ್ತು ಕರ್ನಾಟಕ ಜನತೆ ತಲೆ ತೆಗೆಸುವಂಥ ಕೆಲಸ ಆಗಿದೆ. ಇವತ್ತೇನು ಯಾರನ್ನೇನು ಹೇಳಿ ಕರೆಸಿಲ್ಲ, ಸ್ವತಃ ನಾನೇ ಆ ಹುಡುಗಿಯನ್ನು ನೋಡಿಕೊಂಡು ತಲೆ ಮೂರ್ಛೆ ಬಂದು ಬಿದ್ದೆ. ಇವತ್ತು ಅವರ ತಂದೆ ಎದೆ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಈ ಬಿಹಾರಿಂದ ಬಂದು ಕರ್ನಾಟಕದಲ್ಲಿ ಎಲ್ಲ ತಿಂದು ಉಂಡು ಎಲ್ಲ ಆಸ್ತಿ ಮಾಡ್ಕೊಂಡು ಹೋಗಿ ಇಂಥ ಹೀನಾಯ ಕೃತ್ಯ ಮಾಡ್ತಾರಲ್ಲ, ಇವ್ರನ್ನ ಒದ್ದು ಓಡಿಸ್ಬೇಕು. ಅವ್ರ ಬಗ್ಗೆ ಪೂರ್ವಪರವಾಗಿ ಯಾರ್ಯಾರು ಬಾಡಿಗೆ ಕೊಟ್ಟರಲ್ಲ ಅವರೆಲ್ಲ ಮಾಲಕರನ್ನ ಕರೆದು ಯಾರ್ಯಾರು ಏನೇನು ಮಾಡ್ಯಾರೋ ಅವ್ರನ್ನ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಇದು ಕೇವಲ ಒಂದಾಗಿಲ್ಲ, ಈ ಅವನ ಜಾಗ ನೋಡಿದರೆ ಸ್ಟಾರು ಗುಟ್ಗ ಎಲ್ಲ ಬಿದ್ದಿದ್ದಾವೆ. ಇದು ಕೇವಲ ಒಂದು ಅಂತಲ್ಲ ಅಂತ ನಮ್ಮ ಸಂಶಯ ಬರ್ತದೆ. ದಯವಿಟ್ಟು ಅವನಿಗೆ ಜನತಾ ಶಿಕ್ಷೆ ಕೊಡಬೇಕು, ಇಲ್ಲ ಅಂದರೆ ಗಲ್ಲು ಶಿಕ್ಷೆಗೆ ಇವತ್ತೇ ಆರ್ಡರ್ ಮಾಡಬೇಕಂತ ಜನತೆ ಪರವಾಗಿ ನಾನು ಕೇಳ್ಕೊಂತೀನಿ. ಇವತ್ತು ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಸಹ ಇದ್ದಾರೆ, ಕೆಲವೊಬ್ರು ಮಾತಾಡ್ಸೋಣ. ಏನು ಹೇಳ್ತೀರಿ? ಅವತ್ತು ಏನಾಗಿದೆ ಸರ್? ಘಟನೆ ಏನು ಸರ್, ಬೆಳಗ್ಗೆ 11 ಗಂಟೆಗೆ ಇದು ಆಗಿದೆ ಸರ್ ಘಟನೆ. ಅಲ್ಲಿದ್ದಂಥ ನಮ್ಮ ಯುವಕರು ನೋಡ್ಯಾರ ಸರ್. ಅವ್ನು ಕೈದಿ ನೋಡ್ಕೊಂಡು ರೆಸ್ಪೆಕ್ಟೆಡ್ ಪೊಲೀಸರು ನಾವು ಬಂದು ಒಪ್ಸಿದ್ದೇವೆ ಸರ್. ಅವ್ನಿಗೆ ಎಷ್ಟೋ ಹೊಡೆದ್ರು ಅವ ಹಾಡಾಡ್ತಾ ಇದ್ದಾನೆ ಸರ್. ಹಿಂದಿಯೊಳಗೆ ಹಾಡಾಡ್ತಾ ಇದ್ದಾನೆ ಸರ್. ಅವ್ನಿಗೆ ಏನು ಮಾಡಿದ್ರು ಗೊತ್ತಾಗೋಲ್ಲ ಸರ್. ಸೊ ನಮ್ಗೆ ಗೊತ್ತಾಗಲಾರ್ದಕ್ಕೆ ಸರ್ ಹತ್ರ ಬಂದು ನಾವು ಕೊಟ್ಟಿದ್ದೇವೆ ಸರ್. ಬೆಳಗ್ಗೆ ಅದು ಒಂದು ಕಿಡ್ನಾಪ್ ಮಾಡಿ ಇಲ್ಲೆಲ್ಲ ಚೂರಿದಾನೆ ಸರ್. ಮೂರಲ್ಲಿ ಬ್ಲಡ್ ಬರ್ತಾ ಇದೆ ಸರ್. ಇದು 6 ತಿಂಗಳ 2ನೇ ಕೇಸ್ ಘಟನೆ ಆಗಿರೋ ಸರ್ ಇಲ್ಲಿ. ಈಗ ನಮ್ದೆಲ್ಲ ಸರ್ಕಾರಿ ಸ್ಕೂಲ್ ಅದ ಸರ್. ಹುಡುಗರು ಹೋಗ್ರೆ ನಾವು ಸ್ಕೂಲ್ ಹೋಗ್ಯಾರ ಮಾಡಿ ನಾವು ಭಾವನೆ ಮಾಡ್ಕೊಂತೀವಿ ಸರ್. ಮಗಳು ಬರಲಿಲ್ಲ ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡೋ ಕ್ಯಾ ಕरेंगे सर? बेटी का लेके बेटी नहीं बचे सर. हमारा पेट जलता सर. वो लेबर है सर, उसको भी हार्ट प्रॉब्लम है. वो उनके घर उनके मैडम देखे तो उसको भी बेहोश पड़ी सर. और एक बेटी हो वो पोलियो में है सर, उसको आएंगे नहीं दिखता है. क्या क्या क्यों कौन देना सर जस्टिस हमारे को? इधर सभी लोग है सर, हम लोग रात के कहना पड़ेगा सर. इधर ಈ ರೀತಿ ಹುಗರ್ ಇಲ್ಲಿ ಏನು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಏನು ನಮ್ಮ ಬಾಲಕಿನ ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪೊಲೀಸರೇ ಇದಕ್ಕೆ ಮುಖ್ಯ ಕಾರಣ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ವಿರುದ್ಧ ಏನು ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಗಲ್ಲು ಶಿಕ್ಷೆ ವಿಧಿಸಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.